ಏರ್ ಇಂಡಿಯಾದ ಸಾಲು ಸಾಲು ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತಾ ಇದೆ. ಈಗ ಮತ್ತೊಂದು ವಿಮಾನ ಹಾರಾಟ ರದ್ದಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೈಡ್ರಾಲಿಕ್ ಲೀಕ್ ಆಗಿದ್ದರಿಂದ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಈ ವಿಮಾನ ದೆಹಲಿಯಿಂದ ಫ್ರಾನ್ಸ್ನ ಪ್ಯಾರಿಸ್ಗೆ ಹೊರಟಿದ್ದಂಥ ವಿಮಾನ AI-143 ಅನ್ನುವಂಥ ವಿಮಾನ. ತಾಂತ್ರಿಕ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದಾಗಿದೆ. ಇದಕ್ಕೂ ಮುನ್ನ ಲಂಡನ್ಗೆ ಹೊರಟಿದ್ದಂಥ ವಿಮಾನ ಹಾರಾಟವೂ ಕೂಡ ರದ್ದಾಗಿತ್ತು. ಅಹಮದಾಬಾದ್ ಟು ಲಂಡನ್ ಹೊರಟಿದ್ದಂಥ AI-159 ವಿಮಾನದ ಹಾರಾಟ ರದ್ದಾಗಿತ್ತು. ಇವತ್ತು ಎರಡು ವಿಮಾನಗಳು ತಮ್ಮ ಹಾರಾಟವನ್ನು ಸ್ಥಗಿತಗೊಳಿಸಿದ್ದಾವೆ ತಾಂತ್ರಿಕ ದೋಷದ ಕಾರಣಕ್ಕಾಗಿ. ಇನ್ನು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬರ್ತಾ ಇದ್ದ ವಿಮಾನ ಕೋಲ್ಕತ್ತಾದಲ್ಲಿ ಲ್ಯಾಂಡಿಂಗ್ ಆಗಿದೆ. ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ಮುಂಬೈಗೆ ತೆರಳುತ್ತಾ ಇದ್ದಂಥ ವಿಮಾನ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಲ್ಯಾಂಡಿಂಗ್ ಆಗಿದೆ. ಬಹಳಷ್ಟು ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ನಿನ್ನೆಯೂ ಕೂಡ ಇದೇ ರೀತಿಯ ಘಟನೆಗಳು ನಡೆದಿತ್ತು. ಸ್ವಿಟ್ಜರ್ಲ್ಯಾಂಡಿಂದ ಹೊರಟಂಥ ವಿಮಾನ ವಾಪಸ್ಸು ಲ್ಯಾಂಡಿಂಗ್ ಆಗಬೇಕಾದಂಥ ಸ್ಥಿತಿ ಬಂತು. ಇವತ್ತು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂಥ ವಿಮಾನದ ಹಾರಾಟ ರದ್ದಾಗಿದೆ, AI-159. ಇನ್ನು ದೆಹಲಿಯಿಂದ ಪ್ಯಾರಿಸ್ಗೆ ಹೊರಟಿದ್ದಂಥ AI-143 ಈ ವಿಮಾನದ ಹಾರಾಟವೂ ಕೂಡ ರದ್ದಾಗಿದೆ. ತಾಂತ್ರಿಕ ದೋಷ ಅಂತ ಗೊತ್ತಾಗಿದೆ. ಇದರ ಜೊತೆಗೆ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದಂಥ ವಿಮಾನ ಕೋಲ್ಕತ್ತಾದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಏವಿಯೇಷನ್ ಸೆಕ್ಟರ್ ಅಲ್ಲಿ ಏನಾಗ್ತಿದೆ ಅನ್ನುವಂಥ ಪ್ರಶ್ನೆ ಸದ್ಯ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.